ಇನ್ನು ದೇಶದ ಬೆನ್ನೆಲುಬಾದ ರೈತನಿಗೆ ಈ ಬಾರಿ ಜಾಕ್ಪಾಟ್ ನಿರೀಕ್ಷೆ ಇದೆ. ಅನ್ನದಾತರ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ರೈತರಲ್ಲಿ ಇದೆ. ರೈತರ ಬೆಳೆಗೆ ಸೂಕ್ತ ಮಾರುಕಟ್ಟೆ ಬೆಲೆ ಲಭಿಸುವಂತೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಿರ್ಮಲಾ ಬಜೆಟ್ನಲ್ಲಿ ಅನ್ನದಾತ ಸುಖೀಭವ ಮಂತ್ರ ಮಾಡುವ ನಿರೀಕ್ಷೆ ಇದೆ. ರೈತರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ರೈತರ ಪರವಾಗಿ ಯಾವೆಲ್ಲ ಯೋಜನೆಗಳು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಆಗತ್ತೆ ಅನ್ನೋದು ಇರುವಂತ ಕುತೂಹಲ. ರೈತರ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರೈತರು ಬೆಳೆದ ಬೆಳೆಗೆ ಸೂಕ್ತ ವೈಜ್ಞಾನಿಕ ಬೆಲೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಪಿಎಂ ಸಮ್ಮಾನ ನಿಧಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈಗಿರುವ 6,000ದ ನಿಧಿ 8,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಸಮ್ಮಾನ್ ಯೋಜನೆಗೆ 2ರಿಂದ 2.5 ಲಕ್ಷ ಕೋಟಿ ಮೀಸಲಿಡುವಂತಹ ಸಾಧ್ಯತೆ ಇದೆ. ಇನ್ನು ನೈಸರ್ಗಿಕ ಕೃಷಿಗೆ 10ರಿಂದ 15,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಇನ್ನು ಕೃಷಿ ಮೂಲಸೌಕರ್ಯಕ್ಕೆ 25ರಿಂದ 30,000 ಕೋಟಿ ನಿಗದಿ ಮಾಡುವ ಸಾಧ್ಯತೆ ಇದೆ. ಪ್ರಧಾನಿ ಆವಾಸ್ ಯೋಜನೆಗೆ ಮತ್ತಷ್ಟು ಬಲ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ರೈತರ ಅನುಕೂಲಕ್ಕಾಗಿ 2 ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಹಳ್ಳಿಗಳಲ್ಲೇ ಕೃಷಿ ಬಜಾರ್ ನಿರ್ಮಾಣಕ್ಕೆ ಕೂಡ ದೊಡ್ಡದಾದಂಥ ಯೋಜನೆ ರೂಪಿಸಿಕೊಳ್ತಾ ಇದೆ ಕೇಂದ್ರ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವ ಮಾಹಿತಿ. ಇನ್ನು APMC ಮಾದರಿಯಲ್ಲಿ ಕೃಷಿ ಹಟ್ಟಿ ಯೋಜನೆ ಬಗ್ಗೆ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ಈ ಬಾರಿಯಾದರೂ ಸಿಗುತ್ತಾ ನೀರಾವರಿ? ಮೇಕೆದಾಟು ಕಳಸಾ ಎತ್ತಿನಹೊಳೆ ಯೋಜನೆಗೆ ನೇರ ಹಾಗೂ ಪರೋಕ್ಷ ನೆರವು ಸಿಗುವ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಸೊ ಅದಕ್ಕೆ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನು ಮಾಡ್ತಾ ಇದೆ. ಅಣೆಕಟ್ಟುಗಳ ಎತ್ತರ ಏರಿಕೆಯ ಯೋಜನೆಗಳಿಗೆ ಅನುದಾನವನ್ನು ಕೂಡ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ರೀತಿಯಾಗಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮೇಕೆದಾಟು ಕಳಸಾ ಎತ್ತಿನಹೊಳೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೇರ ಹಾಗೂ ಪರೋಕ್ಷ ನೆರವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವ ಮಟ್ಟದಲ್ಲಿ ಈ ಒಂದು ಯೋಜನೆಗಳಿಗೆ ಅನುದಾನ ಸಿಗುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗುತ್ತೆ. ನೈಸರ್ಗಿಕ ಕೃಷಿಗೆ 10ರಿಂದ 15,000 ಕೋಟಿ ಅನುದಾನದ ನಿರೀಕ್ಷೆಯನ್ನ ಕೃಷಿಕರು ಇಟ್ಕೊಂಡಿದ್ದಾರೆ. ಕೃಷಿ ಮೂಲಸೌಕರ್ಯಕ್ಕೆ 25ರಿಂದ 30,000 ಕೋಟಿ ನಿಗದಿ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ಆವಾಸ್ ಯೋಜನೆಗೆ ಮತ್ತಷ್ಟು ಬಲ ನೀಡುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ರೈತರ ಅನುಕೂಲಕ್ಕಾಗಿ 2 ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ರೈತರಲ್ಲಿ ಇದೆ. ಇನ್ನು ಹಳ್ಳಿಗಳಲ್ಲೇ ಕೃಷಿ ಬಜಾರ್ ನಿರ್ಮಾಣಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡಿಕೊಳ್ತಾ ಇದೆ ಅಂತ ನಿರೀಕ್ಷೆ ಇದೆ. APMC ಮಾದರಿಯಲ್ಲಿ ಕೃಷಿ ಹಟ್ಟಿ ಯೋಜನೆಯನ್ನ ಸ್ಥಾಪನೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಮನ್ರೇಗಾ ಯೋಜನೆಗೆ ಹೆಚ್ಚಿನ ಅನುದಾನವನ್ನ ನೀಡುವ ನಿರೀಕ್ಷೆ ಕೂಡ ಇದೆ. ಇನ್ನು ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮ ಸಟಕಡಿ ಸೂಕ್ತವಾದಂತಹ ರಸ್ತೆ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ. ಇನ್ನು ರೈತರು ಬೆಳೆದ ಬೆಳೆಗೆ ಸೂಕ್ತ ವೈಜ್ಞಾನಿಕ ಬೆಲೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ದೇಶದ ಬೆನ್ನೆಲುಬಾದ ರೈತನಿಗೆ ಈ ಬಾರಿ ಜಾಕ್ಪಾಟ್ ನಿರೀಕ್ಷೆ ಇದೆ. ಅನ್ನದಾತರ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ರೈತರಲ್ಲಿ ಇದೆ. ರೈತರ ಬೆಳೆಗೆ ಸೂಕ್ತ ಮಾರುಕಟ್ಟೆ ಬೆಲೆ ಲಭಿಸುವಂತೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಿರ್ಮಲಾ ಬಜೆಟ್ನಲ್ಲಿ ಅನ್ನದಾತ ಸುಖೀಭವ ಮಂತ್ರ ಮಾಡುವ ನಿರೀಕ್ಷೆ ಇದೆ. ರೈತರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ರೈತರ ಪರವಾಗಿ ಯಾವೆಲ್ಲ ಯೋಜನೆಗಳು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಆಗತ್ತೆ ಅನ್ನೋದು ಇರುವಂತ ಕುತೂಹಲ. ರೈತರ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರೈತರು ಬೆಳೆದ ಬೆಳೆಗೆ ಸೂಕ್ತ ವೈಜ್ಞಾನಿಕ ಬೆಲೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಪಿಎಂ ಸಮ್ಮಾನ ನಿಧಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈಗಿರುವ 6,000ದ ನಿಧಿ 8,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಸಮ್ಮಾನ್ ಯೋಜನೆಗೆ 2ರಿಂದ 2.5 ಲಕ್ಷ ಕೋಟಿ ಮೀಸಲಿಡುವಂತಹ ಸಾಧ್ಯತೆ ಇದೆ. ಇನ್ನು ನೈಸರ್ಗಿಕ ಕೃಷಿಗೆ 10ರಿಂದ 15,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಇನ್ನು ಕೃಷಿ ಮೂಲಸೌಕರ್ಯಕ್ಕೆ 25ರಿಂದ 30,000 ಕೋಟಿ ನಿಗದಿ ಮಾಡುವ ಸಾಧ್ಯತೆ ಇದೆ. ಪ್ರಧಾನಿ ಆವಾಸ್ ಯೋಜನೆಗೆ ಮತ್ತಷ್ಟು ಬಲ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ರೈತರ ಅನುಕೂಲಕ್ಕಾಗಿ 2 ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಹಳ್ಳಿಗಳಲ್ಲೇ ಕೃಷಿ ಬಜಾರ್ ನಿರ್ಮಾಣಕ್ಕೆ ಕೂಡ ದೊಡ್ಡದಾದಂಥ ಯೋಜನೆ ರೂಪಿಸಿಕೊಳ್ತಾ ಇದೆ ಕೇಂದ್ರ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವ ಮಾಹಿತಿ. ಇನ್ನು APMC ಮಾದರಿಯಲ್ಲಿ ಕೃಷಿ ಹಟ್ಟಿ ಯೋಜನೆ ಬಗ್ಗೆ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ಈ ಬಾರಿಯಾದರೂ ಸಿಗುತ್ತಾ ನೀರಾವರಿ?
ಮೇಕೆದಾಟು ಕಳಸ ಎತ್ತಿನಹೊಳೆ ಯೋಜನೆಗೆ ನೇರ ಹಾಗೂ ಪರೋಕ್ಷ ನೆರವು ಸಿಗುವ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಸೊ ಅದಕ್ಕೆ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನು ಮಾಡ್ತಾ ಇದೆ. ಅಣೆಕಟ್ಟುಗಳ ಎತ್ತರ ಏರಿಕೆಯ ಯೋಜನೆಗಳಿಗೆ ಅನುದಾನವನ್ನು ಕೂಡ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ರೀತಿಯಾಗಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮೇಕೆದಾಟು ಕಳಸ ಎತ್ತಿನಹೊಳೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೇರ ಹಾಗೂ ಪರೋಕ್ಷ ನೆರವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವ ಮಟ್ಟದಲ್ಲಿ ಈ ಒಂದು ಯೋಜನೆಗಳಿಗೆ ಅನುದಾನ ಸಿಗುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗುತ್ತೆ. ನೈಸರ್ಗಿಕ ಕೃಷಿಗೆ 10 ರಿಂದ 15 ಸಾವಿರ ಕೋಟಿ ಅನುದಾನದ ನಿರೀಕ್ಷೆಯನ್ನ ಕೃಷಿಕರು ಇಟ್ಕೊಂಡಿದ್ದಾರೆ. ಕೃಷಿ ಮೂಲಸೌಕರ್ಯಕ್ಕೆ 25 ರಿಂದ 30 ಸಾವಿರ ಕೋಟಿ ನಿಗದಿ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ಆವಾಸ್ ಯೋಜನೆಗೆ ಮತ್ತಷ್ಟು ಬಲ ನೀಡುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ರೈತರ ಅನುಕೂಲಕ್ಕಾಗಿ 2 ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ನಿರೀಕ್ಷೆ ರೈತರಲ್ಲಿ ಇದೆ. ಇನ್ನು ಹಳ್ಳಿಗಳಲ್ಲಿ ಕೃಷಿ ಬಜಾರ್ ನಿರ್ಮಾಣಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡಿಕೊಳ್ತಾ ಇದೆ ಅಂತ ನಿರೀಕ್ಷೆ ಇದೆ. ಎಪಿಎಂಸಿ ಮಾದರಿಯಲ್ಲಿ ಕೃಷಿ ಹಟ್ ಯೋಜನೆಯನ್ನ ಸ್ಥಾಪನೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಮನ್ರೇಗಾ ಯೋಜನೆಗೆ ಹೆಚ್ಚಿನ ಅನುದಾನವನ್ನ ನೀಡುವ ನಿರೀಕ್ಷೆ ಕೂಡ ಇದೆ. ಇನ್ನು ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮಸಟಕಡಿ ಸೂಕ್ತವಾದಂತಹ ರಸ್ತೆ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ. ಇನ್ನು ರೈತರು ಬೆಳೆದ ಬೆಳೆಗೆ ಸೂಕ್ತ ವೈಜ್ಞಾನಿಕ ಬೆಲೆ ಘೋಷಣೆ ಮಾಡುವ ಸಾಧ್ಯತೆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.